ಖಾಸಗಿ ಜಾಗದಲ್ಲಿ ಸರ್ಕಾರಿ ಶಾಲೆ, ಶಾಸಕರಿಂದ ಗುದ್ದಲಿ ಪೂಜೆ, ಜಮೀನು ಮಾಲೀಕರಿಂದ ಆಕ್ಷೇಪ, ಕೋರ್ಟ್ನಲ್ಲಿ ದಾವೆ. ನ್ಯಾಯಾಲಯದ ತಡೆಯಾಜ್ಞೆ ನಡುವೆಯೂ ಕಾಮಗಾರಿಗೆ ಚಾಲನೆ ಆರೋಪ, ಅಧಿಕಾರಿಗಳ ಮೌನಕ್ಕೆ ಜಮೀನು ಮಾಲೀಕ ಆಕ್ರೋಶ. ಹುಣಸೂರು ತಾಲೂಕಿನ ಹನಗೂಡು ಹೋಬಳಿಯ ದಾಸನಪುರ ಗ್ರಾಮದ ಸರ್ವೆ ನಂಬರ್ 32/2ರಲ್ಲಿ ಖಾಸಗಿ ಜಾಗದಲ್ಲೇ ಸರ್ಕಾರಿ ಶಾಲೆ ನಿರ್ಮಾಣಕ್ಕೆ ಶಾಸಕ ಹರೀಶ್ ಗೌಡ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದು ವಿವಾದಕ್ಕೆ ಕಾರಣವಾಗಿದೆ. ಜಮೀನು ಮಾಲಕ ರಮೇಶ್ ಕೋರ್ಟ್ನಲ್ಲಿ ದಾವೆ ಹೂಡಿ ತಡೆಯಾಜ್ಞೆ ತಂದಿದ್ದರೂ ಕಾಮಗಾರಿ ಆರಂಭವಾಗಿದೆ ಎಂದು ಆರೋಪಿಸಿದರು. ದಾಸನಪುರ ಗ್ರಾಮದ ನಿವಾಸಿ ರಮೇಶ್ ಅವರ ಹೆಸರಿನಲ್ಲಿ ಸರ್ವೆ ನಂಬರ್ 32/2ರಲ್ಲಿ 29 ಗುಂಟೆ ಜಮೀನಿದೆ. ಈ ಜಾಗದ ಮಧ್ಯೆ ರಸ್ತೆ ಹಾದು ಹೋಗಿದ್ದು ಪಕ್ಕದಲ್ಲೇ ರಮೇಶ್ ಅವರ ಹಳೆಯ ಮನೆ ಇದೆ. ಇದೇ ಜಾಗದಲ್ಲಿ ಸರ್ಕಾರಿ ಶಾಲೆ ನಿರ್ಮಾಣಕ್ಕೆ ಉದ್ದೇಶಿಸಲಾಗಿದೆ ಎಂದು ರಮೇಶ್ ಆರೋಪಿಸಿದ್ದಾರೆ. ತಮ್ಮ ಜಾಗದಲ್ಲಿ ಶಾಲೆ ನಿರ್ಮಾಣವಾಗುತ್ತಿದೆ ಎಂದು 4/9/2025ರಂದು ರಮೇಶ್ ಅವರು ಸರ್ಕಾರದ ವಿರುದ್ಧ ಹುಣಸೂರು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆಯನ್ನ ಹೂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3/6/2026ರಂದು ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಎಂದು ರಮೇಶ್ ತಿಳಿಸಿದ್ದಾರೆ. ನ್ಯಾಯಾಲಯದ ತಡೆಯಾಜ್ಞೆಯ ನಡುವೆಯೂ 26/3/2026ರಂದು ಶಾಸಕ ಹರೀಶ್ ಗೌಡ ಅವರು ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಎಂದು ರಮೇಶ್ ಆರೋಪಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್, ಬಿಇಒ ಕಾಳನಾಯ್ಕ, ಸಿಆರ್ಪಿ ಶ್ರೀನಿವಾಸ್, ಪಿಡಿಒ ಭವ್ಯ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಎಂದು ತಿಳಿಸಿದ್ದಾರೆ. ಇದು ನನ್ನ ಖಾಸಗಿ ಜಾಗ, ಕೋರ್ಟ್ ತಡೆಯಾಜ್ಞೆ ಇದ್ದರೂ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಶಾಸಕರಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಬೀರೇಗೌಡ ಎಂಬುವರು ಕಟ್ಟಡದ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ನಮಗೆ ದಬ್ಬಾಳಿಕೆ, ಕೊಲೆ, ಬೆದರಿಕೆಗಳು ಬರ್ತಿವೆ ಎಂದು ರಮೇಶ್ ಆರೋಪಿಸಿದ್ದಾರೆ. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಳನಾಯ್ಕ ಹಾಗೂ ತಹಶೀಲ್ದಾರ್ ಮಂಜುನಾಥ್ ಅವರ ಗಮನಕ್ಕೆ ತರಲಾಗಿದೆ. ಆದರೆ ಅಧಿಕೃತ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ. ಒಂದೆಡೆ ಶಾಲಾ ಕಟ್ಟಡ ಕಾಮಗಾರಿಗೆ ಚಾಲನೆ ಸಿಕ್ಕಿದ್ರೆ ಮತ್ತೊಂದೆಡೆ ಜಮೀನು ಮಾಲೀಕ ಕಾನೂನು ಹೋರಾಟ ನಡೆಸ್ತಾ ಇದ್ದಾರೆ. ನ್ಯಾಯಾಲಯದ ಮುಂದಿನ ಆದೇಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್ ಮಸೀಂ ಶರೀಫ್, ಎನ್ಕೆಎಸ್ ಟಿವಿ4 ಹುಣಸೂರು. ನಮ್ಮ ತಂದೆ ಹೆಸರು ಪುಟ್ಟೇಗೌಡರು ಅಂತ. ನನಗೆ ಇದು ನಾವು ಹುಣಸೂರು ತಾಲೂಕು ಹನಗೂಡು ಹೋಬಳಿ ದಾಸನಪುರ ಗ್ರಾಮ, ಸರ್ವೆ ನಂಬರು 32/2. ಇದರ ಈ ಸರ್ವೆ ನಂಬರಲ್ಲಿ 29 ಗುಂಟೆ ಜಮೀನಿದೆ. ನನಗೆ ಈ ಜಮೀನು ನನಗೆ ಹೆಂಗೆ ಬತ್ತು ಮೂಲ ಅಂದರೆ ಪಿತ್ರಾರ್ಜಿತ ಆಸ್ತಿ ಅಂದರೆ ನಮ್ಮ ತಾತ ಸಣ್ಣಗೌಡರು ತೀರೋದ್ಮೇಲೆ ನಮ್ಮ ತಂದೆ ಪುಟ್ಟೇಗೌಡ್ರಿಗೆ ಬತ್ತು. ನಮ್ಮ ತಂದೆ ಪುಟ್ಟೇಗೌಡರು ತೀರೋದ್ಮೇಲೆ ನಮ್ಮ ತಾಯಿ ಪುಟ್ಟಮ್ಮನ ಬತ್ತು. ಪುಟ್ಟಮ್ಮನಿಂದ ನಾವು 3 ಜನ ಗಂಡು ಮಕ್ಕಳು ಈ ಆಸ್ತಿ ಅಂತ ಡಿವೈಡ್ ಮಾಡಿಕೊಂಡು ಈ 32/2 29 ಗುಂಟೆ ಈ ಜಮೀನು ಸ್ಕೂಲು ಪಾಯ ತೆಗೆದಿರೋ ಜಮೀನು ಏನಿದೆ ಪೂರ್ವ ಪಶ್ಚಿಮ ಅವನು ಬರಲಿ ಜಾಕೆ ಅಂದ್ಬಿಟ್ಟಿದ್ಯಾ. ನನಗೆ ಕೊಲೆ ಬೆದರಿಕೆ ಆಗ್ತಾವನೆ. ನಾನು ಎಸ್ಟಿಯ ಕಾಪಿ ಸಿಕ್ಕದ ಕೂಡಲೇ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಎಸ್ಟಿಯ ಕಾಪಿ ಕೊಟ್ಟೆ. ಅವರು ಎಸ್ಟಿಯ ಕಾಪಿ ಇಸ್ಕೊಂಡು NCR ಕೊಡಿ ಅಂದರೆ ನನಗೆ NCR ಕೊಡಲಿಲ್ಲ. ಕಳಿಸ್ತೀವಿ ಹೋಗಿ. ಆಮೇಲೆ BOನವೇ CRPನವೇ ಇದಕ್ಕೆ ಮೇನ್ ಏನು ಅಂತ ಅಂದರೆ ನಮಗೆ ಇದಕ್ಕೆ ಯಾರಿಗೂ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಕಣ್ರಿ, ನೀವು ಉಂಟು, ನಿಮ್ಮ MLA ಉಂಟು, ಅವರು ಉಂಟು ಅಂತ ಅಂದರು. ಆಮೇಲೆ ಅವ್ರ ಹತ್ರ ನಾನು BO CRP ಅವ್ರ ಹತ್ರ ಮಾತಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿರೋದು ಕೂಡ ನನ್ನ ಹತ್ರ ಇಲ್ಲಿ ರೆಕಾರ್ಡ್ ಐತೆ. ನನಗೇನು ಗೊತ್ತಿಲ್ಲ ಕಣಪ್ಪ, ನೀನುಂಟು ಅವರುಂಟು. ಈ ಸ್ಕೂಲು ಸಂಬಂಧಪಟ್ಟಂತೆ ನನಗೂ ಇದಕ್ಕೂ ಏನೂ ಸಂಬಂಧ ಬರೋದಿಲ್ಲ. ನೀನುಂಟು ಅವನುಂಟು, ಹೋಗಿ ನಿಮ್ಮ MLA ಕೇಳ್ಕೊಂಡು, ಕಟ್ಸೋನ್ ಕೇಳ್ಕೊ, ಬೀರಪ್ಪನ ಕೇಳ್ಕೊ ಅಂತ ಅವ್ನು ಇಲ್ಲಿ ಫೋನಲ್ಲಿ ಅವರು ಮಾತಾಡಿದ್ದಾರೆ. BO ಮತ್ತು CRPನವೇ. ನಮಗೆ ಯಾವ ರಾಜಕಾರಣಿ ಒತ್ತಡದಿಂದ ನಮಗೆ ಬಡ ಕುಟುಂಬಕ್ಕೆ ಯಾವುದೇ ರಕ್ಷಣೆ ಕೊಡ್ತಾ ಇಲ್ಲ. ನಮಗೆ ಈ ಜಾಗಕ್ಕೆ ಏನು ಸರ್ಕಾರದಿಂದ ಏನು ಅನುದಾನನೂ ಕೊಟ್ಟಿಲ್ಲ, ನನಗೇನು ಪರಿಹಾರ ಕೊಟ್ಟಿಲ್ಲ. ನನ್ನ ಜಾಗವ ನನಗೆ ಬಿಡಿಸ್ಕೊಡ್ಬೇಕೆ ಎಂದು ಮೂಲಕ ನಮಗೆ ಕಷ್ಟ ಅಂತ ಪೊಲೀಸ್ ಠಾಣೆಯವರು ಇಲ್ಲದಂತ ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟನೂ ಇಲ್ಲ. ಏನು ನಮಗೆ ನಮಗೂ ಊರ್ ಗ್ರಾಮಸ್ಥರ ಜೊತೆನೂ ಮಾತುಕತೆ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಮೂಲ ಆಧಾರ ಐತೆ, ನಾವು ಉಂಟು, ಕೋರ್ಟ್ ಉಂಟು, ಅಷ್ಟು ಬಿಟ್ರೆ ಅವರು ನಮ್ಮ ಮೇಲೆ ಅಟ್ಯಾಕ್. ನಾವು ಉಂಟು, ಸರ್ಕಾರ ಉಂಟು, ಕೋರ್ಟ್ ಉಂಟು, ನಾವು ನಮ್ಗೆ ಏನು ಅನ್ಯಾಯ ಆಗೈತೆ, ನಮ್ಗೆ ಲಾಸ್ ಆಗೈತೆ, ಸರ್ಕಾರ ಬಿಟ್ಕೊಡ್ರಪ್ಪ ಅಂದ್ರೆ ಬಿಟ್ಕೊಡ್ತೀವಿ. ನಮಗೆ ಲಾಸ್ ಆಗಿರೋದನ್ನ ನಾವು ಪಡ್ಕೊಳಕ್ಕೆ ಅಂತ ನಾವು ಕೋರ್ಟ್ಗೆ ಹೋಗಿರೋದು. ಗೌರ್ಮೆಂಟ್ ಮೇಲೆ ನಾವು ಸರ್ಕಾರದ ಮೇಲೆ ಕೇಸ್ ಹಾಕಿರೋದು. ನಾವು ಯಾವುದೇ ಗ್ರಾಮದ ವ್ಯಕ್ತಿಗಳ ಮೇಲೆ ನಾವು ಕೇಸ್ ಹಾಕಿಲ್ಲ. ಅದರಿಂದ ಅವ್ರ ಪ್ರಶ್ನೆಗಳಿಗೆ ಉತ್ತರ ಮಾಡೋ ಅಂತ ನನಗೆ ಆಸೆನೂ ಇಲ್ಲ. ನಮ್ದೇನಂದ್ರೆ ನಮ್ಗೆ ಯಾವ ಅನುದಾನನೂ ಇಲ್ಲ. ಈ ಜಾಗ ನಮ್ದು, ನಾವು ಪಡ್ಕೋಬೇಕು ಅನ್ನೋದು ಒಂದೇ ನಮ್ದು ಅಷ್ಟೇ ಸರ್. ಯಾವುದೇ ಒಂದು ಪರಿಹಾರನೂ ಕೊಟ್ಟಿಲ್ಲ. ಆಗ ಡಿವೈಡ್ ಆಗಿರ್ಲಿಲ್ಲ ಆಸ್ತಿ, ನಮ್ಮ ತಾತನಿಗೆ ಹೆಚ್ಚಾಗಿತ್ತು, ಕೊಟ್ಟರು. ನನ್ನ ಮಕ್ಳು ಡಿವೈಡ್ ಆದಂಥ ಕಾಲಕ್ಕೆ ಬಿಟ್ಕೊಡ್ರಪ್ಪ ಅಂತ ಅವರೊಂದು ಮೈಂಡ್ ಸೆಟ್ ಇತ್ತು. ಆಗ ಇತ್ತಲ್ಲ ಅಧಿಕಾರಿಗಳೆಲ್ಲ ಮಾಡ್ಕೋಬೋದಿತ್ತಲ್ಲ, ಕೈ ಬರವಣಿಗೆಯಲ್ಲಿ ಅವ್ರದ್ದು ಸರ್ಕಾರದವ್ರು ಆಗಿದ್ರೆ ಅವ್ರ ಕೈ ಬರವಣಿಗೆಯಲ್ಲಿ ಬರ್ಸ್ಕೋಬೋದಿತ್ತು. ಅಂತ ಡಾಕ್ಯುಮೆಂಟ್ಸ್ ಏನಾದರೂ ನಮಗೆ ಅಪೀಲ್ ಮಾಡ್ತೀನಿ ಅವರು ಅಂತಂದ್ರೆ ಹಾಕ್ಬೋದು. ಅವ್ರದ್ದಾಗಿದೆ ಅವರು ಬಿಟ್ಕೊಡ್ತೀವಿ, ನಮ್ದಾಗಿದೆ ನಾವು ಪಡ್ಕೊತೀವಿ.
ಅಂತ ಅಮ್ಮನ ತಿನ್ಕೊಂಡು 6 ತಿಂಗಳಾಗೈತೆ ಅಷ್ಟೇ. ಈಗ ನಮ್ಮ ಅಪ್ಪ ಮತ್ತು ನಮ್ಮ ತಮ್ಮ ಇಬ್ಬರೇ ಇರೋದು. ಇವರು ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ. ಯಾಕಂದರೆ ಈಗ ನಾವು ಇದೊಂದೇ ಶಾಲೆ ಅಂತ ಅಲ್ಲ, ನಾವು ಅಭಿವೃದ್ಧಿ ಪಡಿಸ್ಬೇಕು. ನಾನು M.Com ಗ್ರಾಜುಯೇಟ್ ಆಗಿ ಮಾತಾಡ್ತಾ ಇರೋದು. ಏನಪ್ಪ ಅಂದರೆ ಅಭಿವೃದ್ಧಿ ಪಡಿಸ್ಬೇಕು, ಎಲ್ಲ ಹಳ್ಳಿಗಳನ್ನ, ಎಲ್ಲ ಮಕ್ಕಳು, ನಮಗೂ ಓದಬೇಕು ಮಕ್ಕಳು ಅನ್ನೋದಷ್ಟೇ. ಆದರೆ ಇನ್ನೊಬ್ಬ ರೈತರಿಗೆ ಅನ್ಯಾಯ ಮಾಡಿ ಅಭಿವೃದ್ಧಿ ಪಡಿಸ್ತೀನಿ ಅಂತ ಯಾವುದೇ ಕಾನ್ಸ್ಟಿಟ್ಯೂಷನಲ್ಲಾಗಲಿ ಯಾವುದೇ ಜಡ್ಜ್ಮೆಂಟ್ ಆಗಲಿ ಇಲ್ಲ. ಅದರಿಂದ ನಾವು ಏನಪ್ಪ ಅಂತಂದರೆ ಇವಾಗ ನಾವು ಕಡಿಸ್ಲಿ, ನಮಗೂ ಖುಷಿ ಕಡಿಸ್ಲಿ. ಸರ್ಕಾರದ ಜಮೀನಿದೆ, ಬೇರೆ ರೈತರಿಗೆ ಅನ್ಯಾಯ ಮಾಡಿಬಿಟ್ಟು ಅಭಿವೃದ್ಧಿ ಪಡಿಸೋಂಥ ಕಾರ್ಯಗಳನ್ನ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿರಲಿ ಅಥವಾ ಸಿದ್ದರಾಮಯ್ಯನಾಗಿರ್ಬೋದು, ನಾವು ಯಾವುದೇ ರಾಜಕೀಯ ವ್ಯಕ್ತಿನ ಇಲ್ಲಿ ಬಳಸಬಾರ್ದು ಅಂದ್ಕೊಂಡು ನಾವು ನಮ್ಮ ತಾತಂದು ಏನೈತೆ, ನಮ್ಮ ಅಪ್ಪಂದು ಏನೈತೆ ಅದನ್ನು ಪಡ್ಕೊಳ್ಳಿಕ್ಕೆ ನಾವು ಈ ಜಾಗಕ್ಕೆ ಭೇಟಿ ಕೊಟ್ಟು ನಮ್ಮ ಗಮನಕ್ಕೆ ಯಾರೇ BO ಆಗಿರಲಿ, DOSP ಸಾಹೇಬರಾಗಿರಲಿ, ನಾವು ಕಾನೂನಾತ್ಮಕವಾಗಿ ಏನು ನಮ್ಮ ಹತ್ರ ಅಧಿಕಾರ ಇಲ್ಲದೇ ನಾವು ಈ ಸ್ಪಾಟ್ಗೆ ಯಾವತ್ತೂ ಎಂಟ್ರಿ ಕೊಟ್ಟಿಲ್ಲ. ಇದನ್ನು ಕೊಟ್ಟೆ ಅಲ್ಲಿ 15 ದಿನಗಳ ಮುಂಚಿತವಾಗಿಯೇ ಎಲ್ಲ ಡೆಮಾಲಿಷ್ ಮಾಡಿಸಿ ಕಾರ್ಯಗಳನ್ನೆಲ್ಲ ಏರ್ಪಾಟ್ ಮಾಡಿದ್ದಾರೆ. ನಾವು ಕಾನೂನುಬದ್ಧವಾಗಿ ನಮ್ಮ ಹತ್ರ ಸಿವಿಲ್ಗೆ ಹೋಗಿದ್ವಿ. ಕಂದಾಯ ರಸೀತಿನೂ ಕೂಡ ಈ ಜಮೀನು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಇದೆ. ಮತ್ತು ಈಸ್ಕನ್ನು ಕೂಡ ಇದೆ. ಈ ಸರ್ವೆ ನಂಬರ್ದು ಪತ್ರವನ್ನು ಕೊಟ್ಟಿದ್ದಾರೆ. ಈ ಸರ್ವೆ ನಂಬರ್ಗೆ ನಂದೇ ಇದು ಭೂಮಿ ಅಂತ ಬಂದಿದ್ದು ನಮ್ಮ ತಂದೆಯಿಂದ ಬಂದಿರೋಂಥ ಮೂಲ ದಾಖಲಾತಿಗಳು 5 and 6 ಕಾಪಿನೂ ಕೂಡ ಇಲ್ಲಿ ನನ್ನ ಹತ್ರ ಇದೆ. MR ಕೂಡ ಇದೆ. ಇದರಲ್ಲಿ MR ಕೂಡ ಇದೆ. ಇಷ್ಟು ದಾಖಲೆ ಇದ್ದು ಸಿವಿಲ್ ಕೋರ್ಟ್ ಮೆಟ್ಲೆತ್ತಿದಾಗ ನಾನು ದಾಖಲೆ ಪರಿಶೀಲನೆ ಮಾಡಿ ಸಿವಿಲ್ ನ್ಯಾಯಾಲಯದಲ್ಲಿ ನನಗೆ ಸ್ಟೇ ಆರ್ಡರ್ಸ್ ಕೊಟ್ಟವ್ರೆ. ದಾಖಲಾತಿಗಳು ಇದ್ದು ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಮತ್ತು ಕೇಸ್ ಇದ್ದುವೆ ಸ್ಟೇ ಆರ್ಡರ್ ಕೊಟ್ಟರುವೆ ನಮ್ಮ ಅಪೋಸಿಟ್ ಪಕ್ಷದ JDS ಮುಖಂಡ ಬೀರಪ್ಪನವರು ಅವರ ಈ ತಾಲೂಕಿನ ಶಾಸಕರಾದಂಥ ಹರೀಶ್ ಗೌಡ್ರ ಬೆಂಬಲದಿಂದ ನನ್ನ ಜಾಗದಲ್ಲಿ ಬಂದು ಬಿಲ್ಡಿಂಗ್ ಕಟ್ಟಬೇಕು, ಅವನು ಏನು ಮಾಡೋಣ ಮಾಡಲಿ, ಅವ್ನು ಬಂದರೆ ಈ ಜಾಗಕ್ಕೆ ಗುಂಡಿಗೆ ಹಾಕ್ತೀನಿ ಅಂತ ದಬ್ಬಾಳಿಕೆ ಮಾಡಿ, ಮತ್ತು ಕಾರಲ್ಲಿ ನೀನು ರೋಡಲ್ಲಿ ಸಿಕ್ಕೋ ಕಾರ್ ಹರಿಸ್ತೀನಿ ನಿನಗೂ ನಿನ್ನ ಮಗನಿಗೂ, ಅದು ಕಾರ್ ಇನ್ಸೂರೆನ್ಸ್ ಅದೇ ಕ್ಲೇಮ್ ಮಾಡ್ಕೊತಾನೆ. ರಕ್ಷಣೆ ನೀಡಿದವರು ಅಂದ್ರೆ ನಮಗೆ ದಾರಿ ದೀಪ ಆದವರು ಸಾನ್ವಿ ನ್ಯೂಸ್ ಅವರು. ಅವ್ರಿಗೆ ನಮ್ಮ ಕುಟುಂಬದ ಕಡೆಯಿಂದ ತುಂಬು ಹೃದಯದ ಕೈ ಮುಗಿದು ಧನ್ಯವಾದಗಳು ಹೇಳ್ತಾ, ನಮಗೆ ಈಗ ಇಲ್ಲಿ ನಡೀತಾ ಕಾಮಗಾರಿಕೆ ಕೆಲಸಕಾರಿಗಳನ್ನು ನಾಳೆಯಿಂದ ಇದು ನಿಲ್ಲಿಸಿ ನಮ್ಗೆ ಏನು ಪರಿಹಾರ ಕೊಡಿಸ್ಬೇಕು, ನನಗೆ ಏನು ನ್ಯಾಯ ದೊರಕಿಸ್ಬೇಕು, ನನಗೆ, ನನ್ನ ಮಗಳಿಗೆ, ನನ್ನ ಮಗನಿಗೆ ಈ ಸ್ಕೂಲ್ ಕಟ್ಟಡವನ್ನು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನೀವು ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಿದ್ದಾಗ ನಾನು ಬಂದರೆ ಇಲ್ಲೇನಾರು ಅನಾಹುತ ಆಯ್ತದೆ, ನನಗೆ, ನನ್ನ ಮಗಳಿಗೆ ಇವತ್ತು ಹೊಡೆದಿ, ನನ್ನ ಮಗಳಿಗೆ ಹೊಡೆದಿ, ನನಗೆ ಹೊಡೆದ. ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದ, ಐಫೋನ್ 70,000 ರೂಪಾಯಿಂದ ಐಫೋನ್ ಕಿತ್ಕೊಂಡು ಅವನ ಟ್ರ್ಯಾಕ್ಟರ್ ಡ್ರೈವರು ಕಿರಣ್ ಅವ್ರ ಕೈಲಿ ಕೊಟ್ಟು ನಾನು ಕೊಡೋದಿಲ್ಲ ಅಂತ ಹೇಳವ್ರೆ. ದಯವಿಟ್ಟು ನಂದು 70,000 ರೂಪಾಯಿ ನನ್ನ ಮಗಂದು ಐಫೋನ್ ಇಸ್ಕೊಡ್ಬೇಕು. ನಾಳೆಯಿಂದ ಇಲ್ಲಿ ನನ್ನ ಜಾಗದಲ್ಲಿ ಸರ್ವೆ ನಂಬರು 32/2 29 ಕುಂಟೆ ಏನಾದೆ ನನ್ನ ಹೆಸರಲ್ಲಿ RTC, ಅದನ್ನ ಆ ಜಾಗದಲ್ಲಿ ನೀವು ನಾಳೆಯಿಂದ ಕಾಮಗಾರಿಕೆ ಕೆಲಸ ಕಾರ್ಯಗಳನ್ನ ಅವ್ರ ಜಾಗದಲ್ಲಿ ಹೋಗಿ ಬಿಡೋದು, ಜಗಳಕ್ಕೆ ಬರೋದು. ಯಾಕಂದ್ರೆ ವೈನ್ ಹತ್ರ ಕೇಳೋರು ಯಾರು ಇಲ್ಲ. ಇವಾಗ ಎಲ್ಲಿಗೆ ಹೋಯ್ತಾನೆ, ಹೊಲ ಜಮೀನು ನೋಡ್ಕೊತಾನೆ, ವೈನ್ ಯಾರು ನೋಡ್ಕೊತಾರೆ? ನಮ್ಗೆ 3 ಜನಕ್ಕೆ ಏನೇ ತೊಂದರೆ ಆದ್ರೂ ಇವ್ರು ಇಷ್ಟೇ ಜನ ಕಾರಣ, JDS ಕಾರ್ಯಕರ್ತರು. ಈಗ ಇವರು ಇಲ್ಲಿ ಬಂದ್ ಸ್ಪಾಟ್ ಅಲ್ಲಿ ಇದಾರಲ್ವಾ, ಇವ್ರಿಗೆ ಅಧಿಕಾರ ಇಲ್ಲ ಈ ಜಾಗದ ಬಗ್ಗೆ ಕೇಳಕ್ಕೆ ಅಂದ್ರೆ ಬೀರಪ್ಪ ಅವ್ರಿಗೆ, ದಾಸನಪುರ ಬೀರಪ್ಪ ಅವ್ರಿಗೆ. ಅವ್ರು ನಮ್ಮ ಮೇಲೆ ಯಾಕೆ ದೌರ್ಜನ್ಯ ಎಸ್ಬೇಕಾಗಿತ್ತಲ್ವಾ ಸರ್ ಬೆಳಗ್ಗೆ? ಅವ್ರಿಗೂ ಈ ಸಂಬಂಧ, ಈಗ ಹೇಳಿದ್ರು ನಿಮ್ ಮುಂದೆ ನಮಗೂ ಈ ಜಾಗಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಮೇಲೆ ನಮ್ಮಲ್ಲಿ ಯಾಕೆ ಅಟ್ಯಾಕ್ ಮಾಡ್ಬೇಕಿತ್ತು? ನಾವು ಹೇಳವು ನಿಲ್ಸವು ಅವ್ರಿಗೆ ನಮ್ಗೆ ಹೊಡೆದ್ರು, ಈ ಗುಂಡಿ ತೆಗ್ದವ್ರೆ, ಈ ಗುಂಡಿ ಒಳಗೆ ಹಾಕಿ ತುಳಿದ್ಬಿಡ್ತೀನಿ ಅಂತ. ನಾನು ಅವ್ರಿಗೆ ಮಗಳ ಸಮಾನ, ಬೇರೆ ಯಾರಲ್ಲ ನನ್ನ ಮಗಳ ಸಮಾನ ಅಂತ ಅವ್ರು ಎಜುಕೇಟೆಡ್ ಆಗಿ ಮಾತಾಡ್ಬೋದಿತ್ತಾ? ವೇಶ್ಯಾವಾಟಿಕೆ ಪದಗಳು, ಲೈಂಗಿಕ ದೌರ್ಜನ್ಯ ಪದಗಳು, ಏನು ಕೆಟ್ಟ ಪದ ಬತ್ತು ಎಲ್ಲನೂ ಕೇಳೋರು ಯಾರು ಇಲ್ಲ. ಇವ ಹಿಂಗೆ ನಾವು ಮಾತಾಡಂಗೆ, ನೀನು ಊರಿಂದ ಊರಿಗೆ ಯಾಕೆ ಬತ್ತೀಯ? ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ವಾ? ಎಲ್ಲುವೆ ಅಪ್ಪನ್ಗೆ ಕೇಳಂಗೆ ಇಲ್ವಾ? ಅಪ್ಪನ ಆಸ್ತಿಲ್ಲ ಹೆಣ್ಮಕ್ಳಿಗೆ ಹಾಕ್ಬೇಕು ಅಂತ ಹೆಣ್ಮಕ್ಳು ತಗೋತಾರಲ್ಲ. ಈಗ ನನಗೆ ಸೇರೈತೆ ಈ ಜಮೀನು, ಔಷಧಿ ಕುಡಿತೀಯ ಅಂದ್ರೆ ಕುಡಿಯೋಗಮ್ಮ ಅಂತಾನೆ ಪೊಲೀಸರು. DOSP ಸಾಹೇಬ್ರು ಗೊತ್ತಾಗೈತಾನೆ, ST ಆರ್ಡರ್, ಅವ್ರು ಎಜುಕೇಟೆಡ್ ತಾನೆ, ST ಆರ್ಡರ್ ಅವ್ರ ಮೇಲೆ NOC ಯಾಕೆ ಕೊಡ್ಲಿಲ್ಲ ಸರ್? ಅವ್ರು ನಮಗೆ 3 ಸತಿ ಕಂಪ್ಲೇಂಟ್ ಕೊಡಕ್ ಹೋಗಿದೀವಿ. 112 ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೆ GT ದೇವೇಗೌಡರು ಹೇಳವ್ರೆ, ಹರೀಶ್ ಗೌಡ್ರು ಹೇಳವ್ರೆ ಅಂದ್ರೆ ನಮ್ಗೆ ಹರೀಶ್ ಗೌಡ್ರಿಗೆ ಗೊತ್ತೈತಲ್ವಾ? ಕಾಣ್ತಿಲ್ವಾ? ಒಬ್ರು ಬಿ ಆಫೀಸ್ ಅವರೇ ಹೇಳಿದ್ರು, ಬೆಳಗ್ಗೆ ಹೇಳಿದ್ರು ಹರೀಶ್ ಗೌಡ್ರು 112 ಅವ್ರು ಬಂದ್ರೆ ನಮ್ಗೆ ಹರೀಶ್ ಗೌಡ್ರು ಅವ್ರದ ಅಷ್ಟು ಅನುದಾನ ಖರ್ಚು ಮಾಡಿ ಇವರು ಬಿಡುಗಡೆ ಮಾಡೋ ಕಟ್ಟಡಕ್ಕೆ ಜಾಗನ ತಗೊಳ್ಳಿ ಬಿಡಿ, ಅಷ್ಟು ಅಭಿವೃದ್ಧಿ ಪಡಿಸಬೇಕು ಅಂದ್ರೆ ಇಲ್ಲಿ ಟ್ರೈಬಲ್ಸ್ ಪೀಪಲ್ ಇರೋದು. ಈಗಲೂ ಅಟೆಂಡೆನ್ಸ್ ಹಚ್ಚಿ 13 ಮೆಂಬರ್ಸ್ ಮೇಲೆ 13 ಜನ ಮಕ್ಳ ಮೇಲೆ ಒಂದು ಅಟೆಂಡೆನ್ಸ್ ಬಂದಿದ್ರು. ನೀವು ಹೇಳಿದ್ಕೆ ನಾನು ಶರಣಾಯ್ತೀನಿ. ಅದು ಬಿಟ್ಟು ಯಾಕೆ ನೊಂದಿರೋರ್ನ ಮತ್ತೆ ಯಾಕೆ ಹೊಂದಿಸ್ಬೇಕು? ಈಗ 3 ಜನ ಔಷಧಿ ಕುಡಿಸತ್ರು, ಯಾಕೆ ಸತ್ರು? ರಕ್ಷಣೆ ಇಲ್ದರಕ್ಕೆ ಸತ್ ಮೇಲೆ ಬರ್ತಾರೆ ಜನಗಳು. ಸತ್ ಮೇಲೆ ಏನ್ ಮಾಡ್ತಾರೆ? ಬಂದು
ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡ್ತಾನೆ ಏನಿಲ್ಲ ಅಂತ ಲಂಚ ಲಂಚ ಲಂಚ. ಹುಣಸೂರಿನ ಯಾವುದೇ ಅನ್ಗುಡ್ ಹೋಗ್ಲಿ ಜಾಸ್ತಿ ನಡೀತಾ ಇರೋದೇ ಕೊಲೆ ಅಪಚಾರ. ಈಗ ಬೆಳಗ್ಗೆ ನಮ್ಮ ತಂದೆ ಕೊಲೆ ಮಾಡ್ಬಿಟ್ಟಿದ್ರು, ಆಗ ಏನ್ ಮಾಡ್ತಿದ್ರು, ಬಂದಿದ್ದು ನೀವು ಟಿವಿ ನೈನವರು, ನೀವು ಏನು ಮಾಡಕ್ಕಾಯ್ತಿಲ್ಲ, ಬಂದಿದೆ ನ್ಯೂಸ್ ತಗೋತಿದ್ರು, ರಿಪೋರ್ಟ್ ತಗೋತಿದ್ರು, ಹೋಯ್ತಿದ್ರು. ಸಮೇತ ಬಂದಾಗ್ಲೇ ನಾವ್ ಹೇಳಿದ್ವಿ ಇಲ್ಲಿ ಯಾವುದೇ ಡೆಮೋಲ್ ನಾವು ಮನೆ ಕಟ್ಕೋಬೇಕು, ನಮ್ಗೆ ಅಲ್ಲಿ ಹಳೆ ಮನೆ ಇದೆ, ನಾವ್ ಇಲ್ಲಿ ಮನೆ ಕಟ್ಬೇಕು, ನೀವೇನಾದ್ರೂ ನೂತನ ಕಟ್ಟಡ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಮ್ ಜಾಗದಲ್ಲಿ ಸ್ಟಾರ್ಟ್ ಮಾಡ್ಬೇಡಿ, ಸರ್ಕಾರಿ ಜಾಗಗಳೈತೆ ಅಲ್ಲಿ ಕಟ್ಕೊಳ್ಳಿ, ನಮ್ಗೆ ತೊಂದರೆ ಕೊಡ್ಬೇಡಿ ಅಂತ ಹೇಳಿದ್ರು. ಹಂಗಿದ್ರು ನಮ್ಮ ಆಪೋಸಿಟ್ ಪಾರ್ಟಿ ಅವರು ಏನ್ ಮಾಡ್ತಾನೆ, ಎಡ್ತಿ ತಿನ್ಕೊಂಡವನೇ, ಯಾರವ್ರೆ ಮಕ್ಳವ್ರೆ, ಚಿಕ್ಕ ಮಕ್ಳುಗಳು, ಏನ್ ಮಾಡಕ್ಕಾಯ್ತದೆ ಇವ್ನ ಕೈಲಿ ಅಂತ ನಮ್ಮ ಮೇಲೆ ದೌರ್ಜನ್ಯ ಎಸಕಿ ನಮ್ಗೆ ಕೊಲೆ ಬೆದರಿಕೆಯನ್ನು ಸುಡ ಹಾಕಿದ್ದಾರೆ. ನಮ್ಮ 3 ಜನದ ಮೇಲೆ ಯಾವುದೇ ಒಂದು ದೌರ್ಜನ್ಯ ಆಗಿರ್ಲಿ, ಲೈಂಗಿಕ ದೌರ್ಜನ್ಯ ನಡೀತು. ಬೆಳಗ್ಗೆ ನಾವು ಸ್ಪಾಟಿಗೆ ಬಂದು ನಮ್ದು ಕಣಪ್ಪ ಅಂತ ಇಲ್ಲಿ ಕೆಲಸ ಮಾಡೋರ್ನ ಹತ್ರ ಹೇಳಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂದ್ಮೇಲೆ ನಮ್ದು ಹತ್ರ ರೆಕಾರ್ಡ್ ಇದೆ, STA ಆರ್ಡರ್ ಇದೆ, ನಾವು ಅನ್ಎಜುಕೇಟೆಡ್ಗಳಾಗಿ ನಾವು ಈ ಸ್ಪಾಟ್ಗೆ ಎಂಟ್ರಿ ಕೊಟ್ಟಿಲ್ಲ. ಅದಾಗಿ ನಮಗೆ ದೌರ್ಜನ್ಯ ಪದಗಳೆಲ್ಲ ಬಳಸಿರೋದಾಗ್ಲೇ ನಮ್ಮ ಮೊಬೈಲ್ ನನ್ನ ಮೇಲೆ ಅಟ್ಯಾಕ್ ಮಾಡೋಂಥ ಸಮಯದಲ್ಲಿ ನನ್ನ ತಮ್ಮ ವಿಡಿಯೋ ಮಾಡ್ದ, ಆ ವಿಡಿಯೋ ಮಾಡೋದನ್ನ ಫೋನ್ ಕೂಡ ಕಿತ್ಕೊಂಡಿದ್ದಾರೆ. ಇದನ್ನ ನಾವು 112ಗೆ ಫೋನ್ ಮಾಡಿ ಕರೆ ಮಾಡಿದ್ರೆ ಅವರೆಲ್ಲ ರಾಜಕೀಯ ವ್ಯಕ್ತಿ. ಹರೀಶ್ ಗೌಡ್ರನ್ನ ನಾವು ಮನೆ ಮಗ ಅನ್ಕೊಂಡಿದ್ವಿ, ಅಣ್ಣ ಅಂತ ಅನ್ಕೊಂಡು ಓಟ್ ಹಾಕ್ಸಿದ್ವಿ. ಇವತ್ತು ನನ್ಗೆ ಅವ್ರನ್ನ ಕೇಳೋ ರೈಟ್ಸ್ ಐತೆ ಹರೀಶ್ ಗೌಡ್ರನ್ನ, ಯಾಕೆಂದ್ರೆ ಅಣ್ಣ ಅಂತ ಓಟ್ ಇರೋದಕ್ಕೆ ನಾನು ಕೇಳ್ತೀನಿ, ಅನ್ಎಜುಕೇಟೆಡ್ ತರ ಮಾತಾಡಲ್ಲ. ಅವ್ರು ಬಂದು ಈ ಜಾಗಕ್ಕೆ ಏನ್ ಮಾಹಿತಿ ಐತೆ ಅಂತ ಕೇಳ್ಬೋದಿತ್ತು. ಎಲ್ಲ ಪ್ರತಿ ಒಬ್ರಿಗೂ ಭ್ರಷ್ಟಾಚಾರ, ಲಂಚ ಎಲ್ಲ. 112 ಫೋನ್ ಮಾಡಿದ್ರೆ ಸರ್ ಬನ್ನಿ ನಮ್ಮ ಅಪ್ಪಂಗೆ ಹೊಡಿತಾವ್ರೆ ಅಂದ್ರೆ ಎಷ್ಟೊತ್ತಾಯ್ತದೆ ಹುಣಸೂರಿಂದ ಅಲ್ಲಿ ತನಕ ತಡ್ಕಮ್ಮ ಅಂತಾರೆ. ಅಲ್ಲಿಂದ ಹೋದ್ರೆ ಇಲ್ಲಿ ಸ್ಪಾಟ್ 112 ಅವರು ಇಬ್ರು ಪೊಲೀಸ್ಗಳು ಬಂದಿದ್ರು, ಅವ್ರ ನೇಮ್ ಗೊತ್ತಿಲ್ಲ ನನಗೆ. ಬನ್ನಿ ಸರ್ ಬೇಗ ನಮ್ಮೇಲೆ ಅಟ್ಯಾಕ್ ನಡೀತಿದೆ ಅಂತ. ಹುಣಸೂರಿಂದ ಎಷ್ಟು ನಿಮಿಷ ಆಯ್ತದೆ ನೀನು ಓಡಾಡ್ತೀಯಲ್ಲ ಗೊತ್ತಿಲ್ವಾ ನಿನ್ಗೆ, ಅಲ್ಲಿ ತನಕ ಕೈಕೊಂಡಿರಮ್ಮ ಅಂತಾರೆ. ಇಲ್ಲಿ ಬಂದು ಸ್ಪಾಟಿಂಗ್ ನೋಡಿದ್ರೆ ಅವ್ರ ಮುಂದೆನೆ ಬೈತವ್ರೆ, ಎಂತ ಕೆಟ್ಟ ಕೆಟ್ಟ ಪದಗಳು, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾವ್ರೆ. ಆದ್ರೂ ಅವರು ಕೇಳೋ ರೈಟ್ಸ್ ಇಲ್ಲ. ಅಂದ್ರೆ ರಕ್ಷಕರಂತ ಯಾಕಿರೋದು ಪೊಲೀಸ್ ಠಾಣೆನ? ಮೇಲ್ಮನೆ ಸರ್ಕಾರ ಅಂದ್ರೆ ಸರ್ಕಾರ ಬಂದು ನಮ್ ಕಷ್ಟ ಸುಖ ನೋಡ್ತದೆ. ಅದಕ್ಕೆ MLC MLAಗಳಂತ ಯಾಕೆ ಮಾಡಿರೋದು? ಹರೀಶ್ ಗೌಡ್ರ ಅಪ್ಪ ಅಮ್ಮ ನೋಡಿದ್ರೆ ಅಷ್ಟು ಒಳ್ಳೆ ಬುದ್ಧಿ ಕಲ್ತವ್ರು. ಇವ್ರು ಮಾಡ್ಬೋದಿತ್ತು, ಎಷ್ಟು ಕೋಟಿ ಅನುದಾನ ಮಾಡೋರು, ಸರ್ಕಾರ ಜಮೀನುಗಳಿತ್ತಲ್ಲ ಕಟ್ಬೋದಿತ್ತು ತಾನೆ. ಇನ್ನೊಬ್ರು ರೈತನ ನೌಸಿ ನೆಮ್ಮದಿ ಮಾಡಿ ಎಡ್ತಿ ತಿನ್ಕೊಂಡಿರೋ ಒಂದು ನಮ್ಮ ಫ್ಯಾಮಿಲಿಗೆ ಅವರು ಅನ್ಯಾಯ ಮಾಡ್ತಾರದು ಸರಿಯಲ್ಲ. ಇದನ್ನ ವೀಕ್ಷಣೆ ಮಾಡ್ತಾರಂತ ಎಲ್ಲ ರೈತ ಬಂದ್ರು ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆ ಉಳಿಸ್ಕೊಡ್ಬೇಕಂತ ಕೇಳ್ತೀವಿ. ಈ ಪೊಲೀಸ್ ಠಾಣೆನ ಯಾರು ಮೆಟ್ಲೆತ್ಬೇಡಿ. ಹುಣಸೂರು ಪೊಲೀಸ್ ಠಾಣೆ ಇಲ್ಲದಲ್ಲ ಭ್ರಷ್ಟಾಚಾರ, ಲಂಚ. BO ಆಫೀಸ್ಗೆ ಫೋನ್ ಮಾಡಿರೋ ರೆಕಾರ್ಡ್ ಐತೆ. ಫೋನ್ ಮಾಡಿದ್ರೆ ನಿನ್ ತಾಕತ್ತಿಲ್ವಮ್ಮ, ಹೋಗಮ್ಮ, ನಿನ್ ಕೇಳಿ ನಿಲ್ಸಮ್ಮ, ನಾನು ಕೇಳಿ ನಿಲ್ಸಕ್ಕೆ ನಾನೇ ನೀವ್ನ ನಿಂದಿದ್ರೆ ನೀನ್ ತಕೋಗು ಅಂತಂತಾರೆ. ಅದರಿಂದ ನಾವು ಸಿವಿಲ್ಗೆ ಹೋಗಿದೀವಿ, ನಮ್ಗೆ STA ಆರ್ಡರ್ ಸಿಕ್ಕೈತೆ, ನಮ್ಮ ಜಮೀನ ನಮ್ಗೆ ಬಿಡಿಸ್ಕೊಡ್ಬೇಕು, ನಾವು ಮನೆ ಕಟ್ಟಬೇಕು, ನಾವು ಸಾಲ ಮಾಡ್ಕೊಂಡಿದೀವಿ, ನಮ್ಮ ಅಮ್ಮನ ನನ್ನ ತಮ್ಮನ ಹೊಸಕ್ಕೆ. ನಮ್ಮಲ್ಲಿ ಗೇಯವರಂತೂ ಯಾರು ಇಲ್ಲ. ನಮ್ಮ ಅಪ್ಪ ಮೆಂಟಲಿ ಅಪ್ಸೆಟ್, ನನ್ನ ತಮ್ಮನ ಎಜುಕೇಶನ್ ಇನ್ಕಂಪ್ಲೀಟ್ ಆಗಿದೆ. ನಮಗೆ ಯಾವುದೇ ಅನುದಾನ ಬೇಕಾಗಿಲ್ಲ ನಮಗೆ ಸರ್ ಸರ್ಕಾರದಿಂದ.